ಅಂದರೆ ಪೊಲಿಟಿಕಲಿ ಆ ವಾರ್ಡಲ್ಲಿ ಯಾರು ಹೋಗಂಗಿಲ್ಲ, ಯಾವುದೇ ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಯವ್ರು ಹೋಗಬಾರ್ದು. ಧಮಕಿ ಹಾಕಿದ್ದಾರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೆ, ನೀನೇನಾನ ಬಂದು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಪಕ್ಕಾ ಮಾಹಿತಿ, ನನಗೆ ಪೊಲೀಸ್ ಇಲಾಖೆಯಿಂದ ಬಂದಿರೋ ಮಾಹಿತಿ, ನನಗೆ ನೀನೇನಾನ ಅರೆಸ್ಟ್ ಮಾಡಿಲ್ಲ ಅಮ್ಮನ್ ತಗೊಂಡು ಜೈಲ್ಗೆ ಕಳಿಸಿಲ್ಲ ಅಂದರೆ ನಿನ್ನ 3 ದಿನದಲ್ಲಿ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ರಾಜ್ಯದಲ್ಲಿ ಈ ಥರದ ಒಬ್ಬ ಸಣ್ಣ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡೋಕ್ಕೆ 40 ಜನ ರಿಸರ್ವ್ ವ್ಯಾನ್. ಇಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರಲ್ಲಪ್ಪ, ಯಾವ ರಿಸರ್ವ್ ವ್ಯಾನ್ ತಗೊಂಡೋಗಿದ್ದೀರ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ? ದೇಶದ್ರೋಹಿಗಳನ್ನ. ಮನೆ 7 ಕೋಟಿ ಕದ್ರಲ್ಲ, ಆ ಕದ್ದೋರ್ನ ಅರೆಸ್ಟ್ ಮಾಡೋಕ್ಕೂ ಒಂದು ವ್ಯಾನ್ ತಗೊಂಡೋಗಿಲ್ಲ ನೀವು. ಕದ್ದೋರ್ನ ಅರೆಸ್ಟ್, ಅವನೇ ಸಿಕ್ಕಾಕೊಂಡಿದ್ದು. ನಾನು ಪೊಲೀಸರನ್ನ ಮೀಟಿಂಗ್ ಕರೆದಿದ್ದೆ ಮೊನ್ನೆ, ಎನ್ಕ್ವೈರಿ ಮಾಡಿದಾಗ ಇದು ನಿಮ್ಗೆ ಗೊತ್ತಿರಲಿ, ಈ ಸತ್ಯನ ಇವತ್ತು ಹೇಳ್ತಾ ಇದ್ದೀನಿ ನಾನು. ಈ ಸತ್ಯನ ನೀವೆಲ್ಲ ಅಂತ ತಿಳ್ಕೊಂಡಿದ್ರಿ. ಗೃಹ ಸಚಿವರು ಶಬಾಸ್ ಅಂದ್ಬಿಟ್ರಂತೆ, ಪೊಲೀಸರಿಗೆ ಶಬಾಸ್. 5 ತಂಡಗಳು, 4 ಈ ಕಡೆ 4 ಒಂದು ಈ ಕಡೆ ಅಂತ ಎಲ್ಲ. ಹಿಂದೆ ರಾಮ ಕಳಿಸಿದ್ನಲ್ಲ ಸೀತೆನ ಹುಡ್ಕಕ್ಕೆ, ಹಿಂಗೆ ಈ ಕಡೆ ಒಂದು, ಹಂಗೆ ಇವ್ರು ಹೇಳೋದ ಪ್ರಕಾರ. ಅಲ್ಲಿ ಏನಾಯಿತು ಅಂದರೆ, ಯಾರು ಕಾರನ್ನು ಕೊಟ್ಟಿದ್ದ, ಬಾಡಿಗೆ ಕೊಟ್ಟಿದ್ನೋ ತಗೊಂಡೋಗಿದ್ನೋ, ಅದು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂತು ಫೋಟೋ. ಅವನೇನು ಮಾಡ್ದ, ರಾತ್ರಿ ಹೋಗಿ 12 ಗಂಟೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ದ, ಸರ್ ಅದು ನಂದೇ ಕಾರು, ಇಂಥವನು ನಿಮ್ಮ ಕಾನ್ಸ್ಟೇಬಲ್ ಯಾರು ಸಿಕ್ಕಾಕ್ಕೊಂಡಿದ್ದಾನ ಇದ್ರ ಕಾನ್ಸ್ಟೇಬಲ್ ಆಡುಗೋಡಿನೋ ಅವನು ಬಂದು ನನ್ನ ಹತ್ರ ಈ ಕಾರ್ ತಗೊಂಡೋದ ಅಂತ ಹೇಳ್ದ. ಅಷ್ಟೇ, ಮುಗಿದೋಯ್ತು, ಎಲ್ಲ ಸಿಕ್ಕಾಕೊಂಬಿಟ್ರು. ಪೊಲೀಸರು ಏನು ಸತತ ಪ್ರಯತ್ನ, ಏನು ತಂಡಗಳು, ನಮ್ಮ ನೋಡಿದೆ ಹೋಮ್ ಮಿನಿಸ್ಟ್ರು, ತಂಡಗಳು ಪ್ರಚಂಡ ಅವತಾರಗಳನ್ನೆಲ್ಲ ಹೇಳ್ಬಿಟ್ರು. ಇಲ್ಲಿ ನಡೆದು ಇಷ್ಟೇ, ಅವನು ಈಸಿ 12 ಗಂಟೆಗೆ ಹೇಳ್ದ, 1 ಗಂಟೆಗೆ ಅವನು ಲಿಫ್ಟ್ ಮಾಡಿಬಿಟ್ರು, ಮುಗಿದೋಯ್ತು. ಅವನು ಯಾರ್ಯಾರಿದ್ದ ಎಲ್ಲರನ್ನೂ ಬಾಯಿ ಬಿಟ್ಟ, ಎಲ್ಲರದು ಬಂದ್ಬಿಡ್ತ ಅಷ್ಟೆ. ಅರೆಸ್ಟ್. ಅವನು ಎಲ್ಲೆಲ್ಲಿ ಹೋಗಿದ್ದ, ದುಡ್ಡು ತೊಗೊಂಡು ಅವರ ಕಳ್ತನ ಮಾಡಿದ್ದು 2 ಕೋಟಿ ಏನೋ ಅಂತ ಅನ್ಗಂಡು ಕಳ್ತನ ಮಾಡಿದ್ರಂತೆ, ಅದು 7 ಕೋಟಿ ಇರೋಕ್ಕಾಗಿಲ್ಲ ಅವ್ರ ಕೈಲಿ, ಸಿಕ್ಕಾಕಂತು. ಇಷ್ಟು ಘಟನೆ. ಇಲ್ಲಿ ಈ ಹುಬ್ಬಳ್ಳಿಯ ಘಟನೆ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಒಂದು ರೀತಿ ದುಶ್ಯಾಸನ ಪಟ್ಟ. ಇಷ್ಟು ದಿನ ಪೊಲೀಸರೇ ಕಳ್ಳರು ಅಂತ ಆಗಿತ್ತು. ಈಗ ಇದೊಂದು ಹೊಸ ಆ್ಯಡ್, ದುಶ್ಯಾಸನರು ಪೊಲೀಸರೇ. ಪೊಲೀಸ್ ವ್ಯಾನಲ್ಲಿ ಅದು 40 ಜನ ಪೊಲೀಸರು, ಒಬ್ಬ ಮಹಿಳೆ, ಅವ್ರು ಬಿಚ್ಕೊಂಡ್ಬಿಡ್ತಾಳಂತೆ. ಹೆಂಗೆ? ಇದುವರೆಗೂ ಕೂಡ ಈ ಥರದ ಸಿದ್ದರಾಮಯ್ಯ ಬಂದು 2 ವರ್ಷ 7 ತಿಂಗಳಲ್ಲಿ ಒಟ್ಟು ಅತ್ಯಾಚಾರ ಪ್ರಕರಣಗಳು ಇವೆಲ್ಲ ಒಟ್ಟು 43,053 ಪ್ರಕರಣ ದಾಖಲಾಗಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ 43,053, 43,053 ಇಷ್ಟು ಪ್ರಕರಣಗಳಾಗಿದೆ. ಹಾಂ, ನನಗನ್ಸುತ್ತೆ ದೇವರಾಜ ಅರಸು ಅವರಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ಅವರು 7 ವರ್ಷದಲ್ಲಿ ಇಷ್ಟಾಗಿಲ್ಲ. ಅವರ 7 ವರ್ಷದ ಟರ್ಮಲ್ಲಿ ಇಷ್ಟಾಗಿಲ್ಲ. ಇವರು 2.5 ವರ್ಷಕ್ಕೆ ಇಷ್ಟು. ಇದನ್ನ ಸಾಧನೆ ಬಾಯಲ್ಲಿ ಮಾತ್ರ ಹೇಳೋದು. ನನ್ನ ಹೋಲಿಸ್ಬೇಡಿ ದೇವರಾಜ ಅರಸ್ಗೆ, ದಯವಿಟ್ಟು ಹೋಲಿಸ್ಬೇಡಿ. ಅಂದರೆ ಅವ್ರಿಗಿಂತ ಮೇಲೆ ಇಡಿ ಅಂತನಾ? ಅವ್ರಿಗಿಂತ ಮೇಲೆ ಇಡಿ ನನ್ನ ಸ್ವಲ್ಪ, ಯಾಕಂದರೆ ಒಂದಿನ ಅವ್ರಿಗಿಂತ ಎಕ್ಸ್ಟ್ರಾ ಇದ್ದೀನಿ ಅಂತ ಮೇಲೆ ಇಡಿ ಅಂತನಾ? ಆ ಡೈಲಾಗ್ ಬೇರೆ ಕೊಡ್ತೀರ. ಇಲ್ಲಿ ಕರ್ನಾಟಕದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಆಡಿದಂಥ ಮಾತು ನಿಜಕ್ಕೂ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಡೋವಂಥ ಮಾತಲ್ಲ, ಕಾನೂನು ಗೊತ್ತಿರೋವಂಥವ್ರು.
ಇದು ಮಹಿಳೆಗೆ ಸಂಬಂಧಪಟ್ಟ, ಇಡೀ ರಾಜ್ಯದ ಮಹಿಳೆಯರಿಗೆ ಸಂಬಂಧಪಟ್ಟ ಘನತೆ ಪ್ರಶ್ನೆ ಇದು. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಮಹಿಳಾ ಆಯೋಗ ರಿಜಿಸ್ಟರ್ ಮಾಡಿದೆ, ಛೀಮಾರಿ ಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ, ಪೊಲೀಸರಿಗೆ ಛೀಮಾರಿ ಹಾಕಿದ್ದಾರೆ. FIR ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ನಾನು ಕೂಡ ಈಗ ಮಾನವ ಹಕ್ಕು ಆಯೋಗಕ್ಕೆ ಪತ್ರ ಬರೆದು ಮೇಲ್ ಮಾಡಿದ್ದೀನಿ. ನಾನು ಕೂಡ ಆಗಲೇ ಮೇಲ್ ಮಾಡಿದ್ದೀನಿ. ಮತ್ತು ಮಹಿಳಾ ಆಯೋಗಕ್ಕೂ ಕೂಡ ಪತ್ರವನ್ನು ಬರೆದಿದ್ದೀನಿ, ಮೇಲ್ ಮಾಡಿದ್ದೀನಿ. ಅದನ್ನು ಕೂಡ ಮೇಲ್ ಮಾಡಿದ್ದೀನಿ. ಅದರ ಕಾಪಿನೂ ನಿಮ್ಗೆ ಕೊಡ್ತೀನಿ. ನಾನು ಈಗಾಗಲೇ ನಾನು ಕೂಡ ಮಾಡಿದ್ದೀನಿ. ಇದು ತಲೆ ತಗ್ಗಿಸುವಂಥ ರಾಜ್ಯ, ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಘಟನೆ. ಇಡೀ ರಾಜ್ಯ ತಕ್ಷಣ ಇದಕ್ಕೆ ಪಾರದರ್ಶಕವಾದಂಥ ನ್ಯಾಯಾಂಗ ತನಿಖೆ ಆಗಬೇಕು. ಈ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಸುಳ್ಳು ಕೇಸನ್ನು ಹಾಕಿ ಈಗಾಗಲೇ ಆ ಅಮ್ಮನ್ನ ಜೈಲಿಗೆ ಹಾಕಿದ್ದಾರೆ. ಉಳಿದಂಥ ಅವ್ರ ಮನೆಯಲ್ಲಿದ್ದಂಥ 4 ಜನರ ಮೇಲೂ ಕೇಸ್ ಹಾಕಿದ್ದಾರೆ. ಅವ್ರ ಮನೇಲಿ ಬೇರೆ ಯಾರಿದ್ರಲ್ಲ 4 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಅಪ್ಪಟ ಸುಳ್ಳು ಇದೆಲ್ಲ. ಅದರಿಂದ ನಾನು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆ ನೀವು 10 ಗಂಟೆ ಒಳಗಡೆ, ನಾಳೆ 10 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ, 10 ಗಂಟೆ ಒಳಗಡೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಇಮ್ಮಿಡಿಯೇಟಾಗಿ ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು, ವಜಾಗೊಳಿಸ್ಬೇಕು. ಮತ್ತು ವ್ಯಾನಲ್ಲಿದ್ದಂಥ ಎಷ್ಟು ಜನ ಇದ್ದರು, 20 ಜನ ಇರಲಿ 30 ಜನ, ಅಷ್ಟನ್ನು ಕೂಡ ಸಸ್ಪೆಂಡ್ ಮಾಡಬೇಕು, ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್ ಮಾಡಬೇಕು. 10 ಗಂಟೆ ಟೈಮ್ ನಿನಗೆ. ಇಲ್ಲಾಂದರೆ ನಾನು ನಾಳೆ ಹುಬ್ಬಳ್ಳಿಗೆ ತೆರಳ್ತಾ ಇದ್ದೀನಿ. ಇದರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ, ಇದರ ವಿರುದ್ಧ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ, ಇದನ್ನು ಜನಗಳಿಗೆ ನ್ಯಾಯಯುತವಾದಂಥ ತನಿಖೆಗೆ ಆಗ್ರಹ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಇದೆ. ಆ ದೃಷ್ಟಿಯಿಂದ ನಾನು ನಾಳೆ ಅಲ್ಲಿ ಹುಬ್ಬಳ್ಳಿಗೆ, ಈ ಘಟನೆ ನಡೆದಂಥ ಹುಬ್ಬಳ್ಳಿಗೆ ನಾನು ಹೋಗ್ತಾ ಇದ್ದೀನಿ. ಅವ್ರ ಮನೆಗೂ ನಾನು ಭೇಟಿ ಕೊಡ್ತೀನಿ, ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಾ ಇದ್ದೀನಿ. ಏನಾಗಿದೆ ವರದಿ ಅದನ್ನು ನನಗೆ ಗಮನಕ್ಕೆ ತರಬೇಕು ಅಂತ ಕೊಡ್ತೀನಿ. ಇದಂತೂ ಸಸ್ಪೆಂಡ್ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂಥದ್ದು ದುಶ್ಯಾಸನದ ಸರ್ಕಾರ ಅಂತ ನಾವು ಎಲ್ಲ ಕಡೆ ಬೋರ್ಡ್ಗಳಾಗ್ತೀವಿ. ಇದೊಂದು ದುಶ್ಯಾಸನ ಸರ್ಕಾರ ಅಂತ ನಾವು ಬೋರ್ಡುಗಳನ್ನು ಹಾಕ್ತೀವಿ ನಾವು. ಇದ್ರ ಬಗ್ಗೆ ಕೇಳೋದೇನಿದೆಯಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.